Hello students, welcome to my YouTube channel. Students, ಇವತ್ತು ನಾವು ಕ್ಲಾಸ್ 10th ಮ್ಯಾಥ್ಸ್ ಚಾಪ್ಟರ್ 3 ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ ಈ ಚಾಪ್ಟರ್ ಅಲ್ಲಿ 3.2 ಅಲ್ಲಿರುವ ಎಲ್ಲ ಎಕ್ಸರ್ಸೈಸ್ ಗಳನ್ನ ನಾವು ಇವತ್ತು ಸಾಲ್ವ್ ಮಾಡೋಣ. ಈಗ 3.2 ಕ್ವೆಶ್ಚನ್ ನಂಬರ್ 1 ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಸಾಲ್ವ್ ದ ಫಾಲೋವಿಂಗ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಬೈ ದ ಸಬ್ಸ್ಟಿಟ್ಯೂಷನ್ ಮೆಥಡ್. ಈ ಇಕ್ವೇಷನ್ ಏನು ಕೊಟ್ಟಿದಾರಲ್ಲ ಈ ಇಕ್ವೇಷನ್ ಗಳನ್ನ ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಇಂದ ಸಾಲ್ವ್ ಮಾಡಬೇಕು. ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದ್ರೆ ತುಂಬಾನೇ ಈಸಿ ಮೆಥಡ್ ಮತ್ತು ತುಂಬಾನೇ ಸಿಂಪಲ್ ಆಗಿರುವ ಮೆಥಡ್. ಈಗ ಎರಡು ಇಕ್ವೇಷನ್ ಗಳನ್ನ ನಮಗೆ ಕೊಟ್ಟಿದ್ದಾರೆ, ಇಕ್ವೇಷನ್ ನಂಬರ್ 1 ಮತ್ತು ಇಕ್ವೇಷನ್ ನಂಬರ್ 2. ಒಂದು ಇಕ್ವೇಷನ್ ಅಲ್ಲಿ ಇನ್ನೊಂದು ಇಕ್ವೇಷನ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ x ಮತ್ತು y ವ್ಯಾಲ್ಯೂಗಳನ್ನ ಫೈಂಡ್ ಮಾಡೋದು, ಇದನ್ನೇ ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕರೆಯುತ್ತೇವೆ. ಈಗ ನಾನು ಈ ಎರಡು ಇಕ್ವೇಷನ್ ಏನಿದೆ ಅಲ್ಲ ಅದರಲ್ಲಿ ಯಾವ್ದಾದ್ರೂ ಇಕ್ವೇಷನ್ ಅನ್ನ ತಗೋಬಹುದು. ನಾನು ಇಲ್ಲಿ ಇಕ್ವೇಷನ್ ನಂಬರ್ 1 ನ ಇಲ್ಲಿ ಬರ್ಕೋತಾ ಇದ್ದೀನಿ. ಟೇಕಿಂಗ್ ಇಕ್ವೇಷನ್ 1. ಈಗ ಈ ಇಕ್ವೇಷನ್ ನಂಬರ್ 1 ಏನಿದೆಯಲ್ಲ ಇದನ್ನ ಬರ್ಕೊಳ್ಳೋಣ. x ಪ್ಲಸ್ y ಈಸ್ ಈಕ್ವಲ್ ಟು 14. ಈ ಇಕ್ವೇಷನ್ ನಂಬರ್ 1 ಏನಿದೆಯಲ್ಲ ನಾನು x ವೇರಿಯೇಬಲ್ ಏನಿದೆಯಲ್ಲ ಅದನ್ನ ಸಪರೇಟ್ ಮಾಡ್ಕೋತಾ ಇದ್ದೀನಿ. x ಈಸ್ ಈಕ್ವಲ್ ಟು 14 ಮೈನಸ್ y. ಇದು ಇಕ್ವೇಷನ್ ನಂಬರ್ 3 ಅಂತ ಬರೆದುಕೊಳ್ಳೋಣ. ಈಗ x ಈಸ್ ಈಕ್ವಲ್ ಟು 14 ಮೈನಸ್ y ಏನಿದೆಯಲ್ಲ ಇದು ಇಕ್ವೇಷನ್ ನಂಬರ್ 3. ಈಗ x ಅಂದ್ರೆ ಏನಿದೆ 14 ಮೈನಸ್ y ಇದೆ. ಈ ವ್ಯಾಲ್ಯೂನ ನಾನು ಇಕ್ವೇಷನ್ ನಂಬರ್ 2 ಅಲ್ಲಿ ಪುಟ್ ಮಾಡ್ಕೋತೀನಿ. ಈಗ ಬರ್ಕೊಳ್ಳೋಣ. ಪುಟ್ x ಇಸ್ ಈಕ್ವಲ್ ಟು 14 ಮೈನಸ್ y ಇನ್ ಇಕ್ವೇಷನ್ 2. ಈಗ ಇಕ್ವೇಷನ್ ನಂಬರ್ 2 ನ ಇಲ್ಲಿ ಬರ್ಕೊಳ್ಳೋಣ. x ಮೈನಸ್ y ಇಸ್ ಈಕ್ವಲ್ ಟು 4. ಈಗ ನಾ x ವ್ಯಾಲ್ಯೂ ಏನಿದೆಯಲ್ಲ 14 ಮೈನಸ್ y, ಈಗ ಈ x ಪ್ಲೇಸ್ ಅಲ್ಲಿ ನಾನು ಬರೆದುಕೊಳ್ಳುತ್ತೇನೆ 14 ಮೈನಸ್ y. ಈಗ ಈ x ಪ್ಲೇಸ್ ಅಲ್ಲಿ ನಾ 14 ಮೈನಸ್ y ಅಂತ ಬರೆದುಕೊಂಡಿದ್ದೇನೆ. ಈಗ ಮೈನಸ್ y ಉಳಿಯುತ್ತದೆ, ಅದನ್ನು ಕೂಡ ಬರ್ಕೊಳ್ಳೋಣ. ಇಸ್ ಈಕ್ವಲ್ ಟು 4. ಈಗ ಇದನ್ನ 14 ಮೈನಸ್, ಈಗ ಮೈನಸ್ y ಮತ್ತು ಮೈನಸ್ y ಏನಾಗುತ್ತದೆ ಮೈನಸ್ 2y ಆಗುತ್ತದೆ, ಅದನ್ನೇ ಇಲ್ಲಿ ಬರ್ಕೊಳ್ಳೋಣ. ಈಗ ಮೈನಸ್ 2y ಇಸ್ ಈಕ್ವಲ್ ಟು 4 ಮೈನಸ್ 14. ಈ ಪ್ಲಸ್ 14 ಏನಿದೆಯಲ್ಲ ಈ ಸೈಡ್ ಬಂದ್ರೆ ಮೈನಸ್ 14 ಆಗುತ್ತದೆ. ಮೈನಸ್ 2y ಇಸ್ ಈಕ್ವಲ್ ಟು ಇಲ್ಲಿ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಮೈನಸ್ 10 ಬರುತ್ತದೆ. ಯಾಕಂದ್ರೆ ಇದು ಪ್ಲಸ್ 4 ಇದೆಯಲ್ಲ, ದೊಡ್ಡ ಸಂಖ್ಯೆಯಲ್ಲಿ ನಾವು ಮೈನಸ್ ಮಾಡಿದ್ರೆ ಅದು ಬಿಗ್ ನಂಬರ್ ಏನಿದೆಯಲ್ಲ ಅದರದೇ ಸೈನ್ ಅನ್ನ ನಾವು ಬರ್ಕೋಬೇಕಾಗುತ್ತದೆ. ಅದಕ್ಕೆ ಮೈನಸ್ 10 ಬರುತ್ತದೆ. ಡಿವೈಡೆಡ್ ಬೈ ಇಲ್ಲಿ 2 ಏನಿದೆಯಲ್ಲ ಈ ಸೈಡ್ ಬಂದ್ರೆ ಮೈನಸ್ 2 ಆಗುತ್ತದೆ. ಈಗ ಈ 2 ನ ನಾನು ಇಲ್ಲಿ ಬರ್ಕೋತಾ ಇದ್ದೀನಿ. ಈ 2 ಮಲ್ಟಿಪ್ಲೈ ಅಲ್ಲಿದೆ, ಈ ಸೈಡ್ ಬಂದ್ರೆ ಡಿವೈಡ್ ಅಲ್ಲಿ ಬರುತ್ತದೆ. ಈಗ ಇದು ಡಿವೈಡ್ ಆಗಿ y ಇಸ್ ಈಕ್ವಲ್ ಟು 5 ಬರುತ್ತದೆ. 2 1s 2 5s. ಈಗ y ವ್ಯಾಲ್ಯೂ ಏನ್ ಬಂದಿದೆ ಅಂದ್ರೆ 5 ಬಂದಿದೆ. ಈಗ ನಾನು ಈ ವ್ಯಾಲ್ಯೂ ಏನಿದೆಯಲ್ಲ y ಇಸ್ ಈಕ್ವಲ್ ಟು 5 ನಾನು ಇಕ್ವೇಷನ್ ನಂಬರ್ 3 ಅಲ್ಲಿ ಪುಟ್ ಮಾಡ್ಕೋತಾ ಇದ್ದೀನಿ. ಪುಟ್ y ಇಸ್ ಈಕ್ವಲ್ ಟು 5 ಇನ್ ಇಕ್ವೇಷನ್ 3. ಈಗ ಇಕ್ವೇಷನ್ ನಂಬರ್ 3 ಏನಿದೆಯಲ್ಲ ಇದನ್ನ ಇಲ್ಲಿ ಬರೆದುಕೊಳ್ಳೋಣ. x ಇಸ್ ಈಕ್ವಲ್ ಟು 14 ಮೈನಸ್ y. ಈಗ ಇಲ್ಲಿ x ಇಸ್ ಈಕ್ವಲ್ ಟು 14, y ಪ್ಲೇಸ್ ಅಲ್ಲಿ ನಾವು ಏನ್ ಬರಿಬೇಕು, ಇಲ್ಲಿ 5 ನ ಬರ್ಕೋಬೇಕು. y ಪ್ಲೇಸ್ ಅಲ್ಲಿ ನಾನು 5 ನ ಬರ್ಕೊಂಡಿದ್ದೇನೆ. x ಇಸ್ ಈಕ್ವಲ್ ಟು ಇದು ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ 9 ಬರುತ್ತದೆ. ಈಗ x ವ್ಯಾಲ್ಯೂ ಏನ್ ಬಂದಿದೆ 9 ಬಂದಿದೆ. ನಮಗೆ ಆನ್ಸರ್ ಇವಾಗ ಸಿಕ್ಕಿದೆ. x ಮತ್ತು y ವ್ಯಾಲ್ಯೂಗಳನ್ನ ನಾವು ಫೈಂಡ್ ಮಾಡಬೇಕು. ಈಗ x ವ್ಯಾಲ್ಯೂ ಏನ್ ಬಂದಿದೆ 9 ಬಂದಿದೆ ಮತ್ತು y ವ್ಯಾಲ್ಯೂ 5 ಬಂದಿದೆ. ಇದನ್ನೇ ನಾವು ಇಲ್ಲಿ ಬರೆದುಕೊಳ್ಳೋಣ. ಆನ್ಸರ್ x ಇಸ್ ಈಕ್ವಲ್ ಟು 9 ಮತ್ತೆ y ಇಸ್ ಈಕ್ವಲ್ ಟು 5. ಈಗ ನಾವು ಫಸ್ಟ್ ಪಾರ್ಟ್ ಅನ್ನ ಸಾಲ್ವ್ ಮಾಡಿದ್ದೇವೆ. ಈಗ ಸೆಕೆಂಡ್ ಪಾರ್ಟ್ ಅನ್ನ ಸಾಲ್ವ್ ಮಾಡೋಣ. ಈಗ ಸೆಕೆಂಡ್ ಪಾರ್ಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ s ಮೈನಸ್ t ಇಸ್ ಈಕ್ವಲ್ ಟು 3 ಇಕ್ವೇಷನ್ ನಂಬರ್ 1 ಮತ್ತು ಇಕ್ವೇಷನ್ ನಂಬರ್ 2 ಏನ್ ಕೊಟ್ಟಿದ್ದಾರೆ ಅಂದ್ರೆ ಈ ತರ ಕೊಟ್ಟಿದ್ದಾರೆ. ಈ ತರ ನಮಗೆ ಕೊಟ್ರೆ ನಾವು LCM ಅನ್ನ ತಗೋಬೇಕಾಗುತ್ತದೆ. 3 2 1. ಈಗ ಇದರ ಕೆಳಗಡೆ ಏನು ಇಲ್ಲ ಅಂದ್ರೆ 1 ಇದೇ ಇರುತ್ತದೆ. ನಾನು ಈ ಮೂರು ನಂಬರ್ಸ್ದು 3 ನಂಬರ್ಸ್ದು ನಾನು LCM ನ ತಕೊಂಡ್ರೆ 6 ಬರುತ್ತದೆ. ಈಗ 6 ಬಂದಿದೆ, ಇದನ್ನ ನಾವು 6 ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು. 6 ಇಂದ ಮಲ್ಟಿಪ್ಲೈ ಮಾಡಿದ್ರೆ s ಮೈನಸ್ 3 ಇಲ್ಲಿ ಇಂಟು 6 ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಇದು 3 1s ಮತ್ತೆ ಇದು 3 2s. ಇಲ್ಲಿ ಏನ್ ಬರುತ್ತದೆ 2s ಬರುತ್ತದೆ. ಮತ್ತೆ ಇದನ್ನು ಕೂಡ ನಾವು 6 ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 6 ಇಂಟು t ಡಿವೈಡೆಡ್ ಬೈ 2. ಇದು ಏನಾಗುತ್ತದೆ 2 1s ಮತ್ತೆ 2 3s. ಇಲ್ಲಿ ಇದು 3t ಬರುತ್ತದೆ.
ಇದನ್ನೇ ನಾವು ಇಲ್ಲಿ ಬರೆದುಕೊಳ್ಳೋಣ. 2s ಪ್ಲಸ್ 3t ಈಸ್ ಈಕ್ವಲ್ ಟು ಇಲ್ಲಿ 6 6 36 ಬರುತ್ತದೆ. ಇದು ಇಕ್ವೇಶನ್ ನಂಬರ್ 2. ನಾವು ಈ ತರ ಸಿಂಪಲ್ ಆಗಿ ಇಕ್ವೇಶನ್ ನಂಬರ್ 2 ನ ಬರ್ಕೊಂಡಿದ್ದೇವೆ. ಈಗ ನಾನು ಇಕ್ವೇಶನ್ ನಂಬರ್ 1 ನ ನಾನು ಇಲ್ಲಿ ಬರ್ಕೋತಾ ಇದ್ದೀನಿ. ಟೇಕಿಂಗ್ ಇಕ್ವೇಶನ್ 1. ಈಗ ಇಕ್ವೇಶನ್ 1 ಅನ್ನ ನಾವು ಇಲ್ಲಿ ಬರ್ಕೊಳ್ಳೋಣ. s ಮೈನಸ್ ಟಿ ಇಸ್ ಈಕ್ವಲ್ ಟು 3. ಈಗ ಈ ಇಕ್ವೇಶನ್ ಅನ್ನ ಬರ್ಕೊಂಡಿದ್ವಲ್ಲ, ಇದನ್ನ ನಾವು ಸಿಂಪಲ್ ಆಗಿ ಬರ್ಕೊಳ್ಳೋಣ. ಇಲ್ಲಿ 3 ಸಿಂಪ್ಲಿಫೈ ಮಾಡಿ ಇಲ್ಲಿ 3 ಪ್ಲಸ್ ಟಿ ಇಸ್ ಈಕ್ವಲ್ ಟು ಇದು s ಇಸ್ ಈಕ್ವಲ್ ಟು 3 ಪ್ಲಸ್ ಟಿ ಅಂತ ಆಗುತ್ತದೆ. ಇದು ಇಕ್ವೇಶನ್ ನಂಬರ್ 3. ಯಾಕಂದ್ರೆ ಇಲ್ಲಿ 3 ಇದೆಯಲ್ಲ, s ಮೈನಸ್ ಟಿ ಇದೆಯಲ್ಲ, ಇದು ಟಿ ಈ ಸೈಡ್ ಹೋದ್ರೆ ಪ್ಲಸ್ ಟಿ ಆಗುತ್ತದೆ. s ಇಸ್ ಈಕ್ವಲ್ ಟು 3 ಪ್ಲಸ್ ಟಿ ಅಂತ ಆಯಿತು. ಇವಾಗ ಪುಟ್ s ಇಸ್ ಈಕ್ವಲ್ ಟು 3 ಪ್ಲಸ್ ಟಿ ಇನ್ ಇಕ್ವೇಶನ್ 2 ಅಲ್ಲಿ ನಾವು ಇದನ್ನ ಬರ್ಕೊಳ್ಳೋಣ. s ವ್ಯಾಲ್ಯೂ ಏನ್ ಬಂದಿದೆಯಲ್ಲ ಇಲ್ಲಿ s ಇಸ್ ಈಕ್ವಲ್ ಟು 3 ಪ್ಲಸ್ ಟಿ, ಇದನ್ನ ನಾವು ಇಕ್ವೇಶನ್ ನಂಬರ್ 2 ಏನಿದೆಯಲ್ಲ ಇದರಲ್ಲಿ ಬರ್ಕೊಳ್ಳೋಣ. ಈಗ ಇಕ್ವೇಶನ್ ನಂಬರ್ 2 ಇಲ್ಲಿ ಬರ್ಕೊಳ್ಳೋಣ. 3t ಇಸ್ ಈಕ್ವಲ್ ಟು 36. ಈಗ 2 ಮತ್ತೆ ಇಲ್ಲಿ ಏನ್ ಬಂದಿದೆಯಲ್ಲ s ವ್ಯಾಲ್ಯೂ 3 ಪ್ಲಸ್ ಟಿ, ಅದನ್ನ ಇಲ್ಲಿ ಬರ್ಕೊಳ್ಳೋಣ. 3 ಪ್ಲಸ್ ಟಿ ಪ್ಲಸ್ ಈಗ s ಪ್ಲೇಸ್ ಅಲ್ಲಿ ನಾವು 3 ಪ್ಲಸ್ ಟಿ ನ ಬರ್ಕೊಂಡಿದ್ದೇವೆ. ಈಗ 3t ನ ಬರ್ಕೊಳ್ಳೋಣ. 3t ಇಸ್ ಈಕ್ವಲ್ ಟು 36. ಈಗ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 6 ಪ್ಲಸ್ ಇಲ್ಲಿ 2t ಆಗುತ್ತದೆ. 2t. ಈಗ ನಾವು ಇದನ್ನ ಮಲ್ಟಿಪ್ಲೈ ಮಾಡಿದ್ದೇವೆ. ಈಗ ನೆಕ್ಸ್ಟ್ ಇದನ್ನ ಬರ್ಕೊಳ್ಳೋಣ. 3t ಇಸ್ ಈಕ್ವಲ್ ಟು 36. ಈಗ 6 ಪ್ಲಸ್ ಇದು 2t ಮತ್ತು 3t ಏನಾಯ್ತು, 5t ಆಯಿತು. 5t ಇಸ್ ಈಕ್ವಲ್ ಟು 36 ಮತ್ತೆ 5t ಇಸ್ ಈಕ್ವಲ್ ಟು 36. ಇದು ಪ್ಲಸ್ ಟಿ ಪ್ಲಸ್ 6 ಈ ಸೈಡ್ ಹೋದ್ರೆ ಮೈನಸ್ 6. 5t ಇಸ್ ಈಕ್ವಲ್ ಟು ಇಲ್ಲಿ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ 30 ಬರುತ್ತದೆ. t ಇಸ್ ಈಕ್ವಲ್ ಟು 30 ಡಿವೈಡೆಡ್ ಬೈ 5. 5 1 ಇದು 5 6. t ಏನ್ ಬರುತ್ತದೆ, t ಇಸ್ ಈಕ್ವಲ್ ಟು 6 ಬರುತ್ತದೆ. ಈಗ ನಾವು s ಮತ್ತು t ಇದೆಯಲ್ಲ, s ಮತ್ತು t ವ್ಯಾಲ್ಯೂನ ನಾವು ಫೈಂಡ್ ಮಾಡಬೇಕಾಗುತ್ತದೆ. ಈಗ ನಾನು t ವ್ಯಾಲ್ಯೂನ ಫೈಂಡ್ ಮಾಡಿದ್ದೇನೆ. ಈಗ ನಾನು s ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಈಗ ಇದು ಏನಿದೆಯಲ್ಲ ಈ t ಇಸ್ ಈಕ್ವಲ್ ಟು 6 ವ್ಯಾಲ್ಯೂ ಏನಿದೆಯಲ್ಲ, ನಾನು ಇಕ್ವೇಶನ್ ನಂಬರ್ 3 ಅಲ್ಲಿ ಪುಟ್ ಮಾಡ್ಕೋತಾ ಇದ್ದೀನಿ. ಪುಟ್ t ಇಸ್ ಈಕ್ವಲ್ ಟು 6 ಇನ್ ಇಕ್ವೇಶನ್ 3. s ಇಸ್ ಈಕ್ವಲ್ ಟು ಈಗ ಇಕ್ವೇಶನ್ ನಂಬರ್ 3 ನ ಇಲ್ಲಿ ಬರ್ಕೊಳ್ಳೋಣ. s ಇಸ್ ಈಕ್ವಲ್ ಟು 3 ಪ್ಲಸ್ t. s is equal to 3 plus t ಅಂದ್ರೆ ಏನಿದೆ 6 ಇದೆ. s is equal to ಇಲ್ಲಿ ಏನ್ ಬರುತ್ತದೆ, ಇದನ್ನ ಆಡ್ ಮಾಡಿದ್ರೆ 9 ಬರುತ್ತದೆ. s ಅಂದ್ರೆ ನಮಗೆ ವ್ಯಾಲ್ಯೂ ಏನ್ ಸಿಕ್ಕಿದೆ ಅಂದ್ರೆ 9 ಸಿಕ್ಕಿದೆ. ಮತ್ತೆ t ಅಂದ್ರೆ 6 ಸಿಕ್ಕಿದೆ. ಇದನ್ನೇ ಸೊಲ್ಯೂಷನ್ ಅನ್ನ ಇಲ್ಲಿ ಬರ್ಕೊಳ್ಳೋಣ. ಸೊಲ್ಯೂಷನ್ s is equal to 9 ಮತ್ತೆ t is equal to 6. ಈಗ ಸೆಕೆಂಡ್ ಪಾರ್ಟ್ ಅನ್ನ ನಾವು ಈ ತರ ಸಾಲ್ವ್ ಮಾಡಬೇಕಾಗುತ್ತದೆ. ಈಗ ಥರ್ಡ್ ಪಾರ್ಟ್ ಅನ್ನ ನೋಡೋಣ. 3x ಮೈನಸ್ y ಇಸ್ ಈಕ್ವಲ್ ಟು 3. ಇದು ಇಕ್ವೇಶನ್ ನಂಬರ್ 1. ಮತ್ತೆ 9x ಮೈನಸ್ 3y ಇಸ್ ಈಕ್ವಲ್ ಟು 9. ಇದು ಇಕ್ವೇಶನ್ ನಂಬರ್ 2. ಇಲ್ಲಿ ನಾನು ಇಕ್ವೇಶನ್ ನಂಬರ್ 1 ನ ಇಲ್ಲಿ ಬರ್ಕೋತಾ ಇದ್ದೀನಿ. ಟೇಕಿಂಗ್ ಇಕ್ವೇಶನ್ 1. ಈಗ ಇಲ್ಲಿ ಬರ್ಕೊಳ್ಳೋಣ ಇಕ್ವೇಶನ್ 1 ನ. 3x ಮೈನಸ್ y ಇಸ್ ಈಕ್ವಲ್ ಟು 3. ಈಗ ನಾವು ಇದನ್ನ ಸಿಂಪಲ್ ಆಗಿ ಇದು ವೇರಿಯೇಬಲ್ ಇದೆಯಲ್ಲ y ಏನಿದೆಯಲ್ಲ ಇದನ್ನ ಸಪ್ರೇಟ್ ಬರ್ಕೊಳ್ಳೋಣ. 3x ಮೈನಸ್ ಇದು ಪ್ಲಸ್ 3 ಈ ಸೈಡ್ ಬಂದ್ರೆ ಮೈನಸ್ 3 ಆಗುತ್ತದೆ. ಇದು ಮೈನಸ್ y ಈ ಸೈಡ್ ಹೋದ್ರೆ ಪ್ಲಸ್ y ಆಗುತ್ತದೆ. ಇದನ್ನ ನಾವು ಈ ತರಾನು ಬರ್ಕೋಬಹುದು. y ಇಸ್ ಈಕ್ವಲ್ ಟು 3x ಮೈನಸ್ 3 ಇಕ್ವೇಶನ್ ನಂಬರ್ 3. ಈಗ ನಾನು ಈ ಇಕ್ವೇಶನ್ ಅನ್ನ ಇಕ್ವೇಶನ್ ನಂಬರ್ 2 ಅಲ್ಲಿ ಪುಟ್ ಮಾಡ್ಕೋತೀನಿ. ಈಗ y ವ್ಯಾಲ್ಯೂ ಏನಿದೆಯಲ್ಲ 3x ಮೈನಸ್ 3 ಅದನ್ನ ಇಕ್ವೇಶನ್ ನಂಬರ್ 2 ಅಲ್ಲಿ ಬರ್ಕೋತಾ ಇದ್ದೀನಿ. ಪುಟ್ y ಇಸ್ ಈಕ್ವಲ್ ಟು 3x ಮೈನಸ್ 3 ಇನ್. ಈಗ ನಾವು ಇಕ್ವೇಶನ್ ನಂಬರ್ 2 ನ ಇಲ್ಲಿ ಬರ್ಕೊಳ್ಳೋಣ. 9x ಮೈನಸ್ 3y ಇಸ್ ಈಕ್ವಲ್ ಟು 9. ಈಗ ಈ ಇಕ್ವೇಶನ್ ಅಲ್ಲಿ 9x ಮೈನಸ್ y ವ್ಯಾಲ್ಯೂ ಏನಿದೆಯಲ್ಲ 3x ಮೈನಸ್ 3 ಈ y ಪ್ಲೇಸ್ ಅಲ್ಲಿ ನಾವು ಬರೆದುಕೊಳ್ಳೋಣ. 3x ಮೈನಸ್ 3 ಇಸ್ ಈಕ್ವಲ್ ಟು 9. ಈಗ ಇದು 9x ಇದು ಮಲ್ಟಿಪ್ಲೈ ಮಾಡಿದ್ರೆ 9x ಪ್ಲಸ್ ಇದನ್ನ 3 3 9 ಇದು ಕೂಡ 9 ಬರುತ್ತದೆ. ಮತ್ತೆ ಇಲ್ಲಿ 9
ಈಗ ನೆಕ್ಸ್ಟ್ ಇದು 9x ಕ್ಯಾನ್ಸಲ್ ಆಗುತ್ತದೆ, ಇದು 9x ಕ್ಯಾನ್ಸಲ್ ಆಗುತ್ತದೆ, ಇದು ಪ್ಲಸ್ 9x, ಇದು ಮೈನಸ್ 9x. ಇಲ್ಲಿ ಏನು ಉಳಿತಂದ್ರೆ 9 ಇಸ್ ಈಕ್ವಲ್ ಟು 9 ಉಳಿತು. ಈ ತರ ಇವು ಎರಡು ಇಂಟಿಜರ್ಗಳು, ಈ ತರ ಇಂಟಿಜರ್ ಉಳಿದ್ರೆ ನಮ್ಗೆ ಏನು 9 ಬಂದಿದೆ, ಇದನ್ನೇ ಇಲ್ಲಿ ಬರ್ಕೊಳ್ಳೋಣ. ಸೊಲ್ಯೂಷನ್ ದೀಸ್ pair of linear equation hence in finite many solution. ಈ ತರ ನಾವು ಈ ಇಕ್ವೇಶನ್ ಅನ್ನ ಸಾಲ್ವ್ ಮಾಡಿ ಲಾಸ್ಟಿಗೆ ಲ್ಯಾಂಗ್ವೇಜ್ ಅಲ್ಲಿ ಈ ತರ ಬರಿಬೇಕಾಗುತ್ತದೆ. ಸ್ಟೂಡೆಂಟ್ಸ್, ಈಗ ನಾವು ಎಕ್ಸರ್ಸೈಸ್ 3.2 ಕ್ವಶನ್ ನಂಬರ್ 1 ಅದರಲ್ಲಿ 4 ಪಾರ್ಟ್ ಇಕ್ವೇಶನ್ ಅನ್ನ ಸಾಲ್ವ್ ಮಾಡೋಣ. 4 ಪಾರ್ಟ್ ಇಕ್ವೇಶನ್ ಯಾವ ತರ ಕೊಟ್ಟಿದ್ದಾರೆ ಅಂದ್ರೆ ಡೆಸಿಮಲ್ ಪಾಯಿಂಟ್ ಅಲ್ಲಿ ಕೊಟ್ಟಿದ್ದಾರೆ. ಈಗ ಡೆಸಿಮಲ್ ಪಾಯಿಂಟ್ ಅಲ್ಲಿ ಕೊಟ್ರೆ ನಾವು ಅದು ಡೆಸಿಮಲ್ ಪಾಯಿಂಟ್ ಅನ್ನ ತೆಗಿಬೇಕಾಗುತ್ತದೆ. ಡೆಸಿಮಲ್ ಪಾಯಿಂಟ್ ಅನ್ನ ತೆಗಿಬೇಕಂದ್ರೆ ನಾನು ಈ ಇಕ್ವೇಶನ್ ಅನ್ನ 10 ನಿಂದ ಮಲ್ಟಿಪ್ಲೈ ಮಾಡಿಕೊಳ್ಳುತ್ತೇನೆ. 10 ನಿಂದ ಮಲ್ಟಿಪ್ಲೈ ಮಾಡಿದ್ರೆ ಇದು 2x ಪ್ಲಸ್ 3y ಈಸ್ ಈಕ್ವಲ್ ಟು 13 ಆಗುತ್ತದೆ. ಇದು ಇಕ್ವೇಶನ್ ನಂಬರ್ 1. ಈ ಇಕ್ವೇಶನ್ ಅನ್ನು ಕೂಡ ನಾನು 10 ನಿಂದ ಮಲ್ಟಿಪ್ಲೈ ಮಾಡಿಕೊಳ್ಳುತ್ತೇನೆ. ಈಗ ನಾನು ಈ ಇಕ್ವೇಶನ್ 10 ನಿಂದ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಈ ಇಕ್ವೇಶನ್ ಏನಾಗುತ್ತದೆ ಅಂದ್ರೆ 4x ಪ್ಲಸ್ 5y ಈಸ್ ಈಕ್ವಲ್ ಟು 23 ಆಗುತ್ತದೆ. ಇದು ಇಕ್ವೇಶನ್ ನಂಬರ್ 2. ಈಗ ನಾವು ಈ ಇಕ್ವೇಶನ್ಗಳನ್ನ ಯಾವ ತರ ಆದ್ರೂ ಕೊಟ್ಟಿರಬಹುದು, ಅದನ್ನ ನಾವು ಸಿಂಪ್ಲೆಸ್ಟ್ ಮೆಥಡ್ ಅಲ್ಲಿ ಬರ್ಕೋಬೇಕಾಗುತ್ತದೆ. ಈಗ ನಾನು ಇದು ಇಕ್ವೇಶನ್ ನಂಬರ್ 1 ಮತ್ತು ಇಕ್ವೇಶನ್ ನಂಬರ್ 2 ಇದೆ. ನಿಮಗೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದ್ರೆ ಆಲ್ರೆಡಿ ಗೊತ್ತಿದೆ. ಒಂದು ಇಕ್ವೇಶನ್ ಅಲ್ಲಿ ಇನ್ನೊಂದು ಇಕ್ವೇಶನ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ x ಮತ್ತು y ವ್ಯಾಲ್ಯೂಗಳನ್ನ ಫೈಂಡ್ ಮಾಡುದು. ಈಗ ನಾನು ಇಕ್ವೇಶನ್ ನಂಬರ್ 1 ಆದ್ರೂ ತಗೋಬಹುದು, ಇಕ್ವೇಶನ್ ನಂಬರ್ 2 ಆದ್ರೂ ತಗೋಬಹುದು. ಯಾಕಂದ್ರೆ ನಮಗೆ ಯಾವ್ದು ಈಸಿ ಆಗುತ್ತದಲ್ಲ ಆ ಇಕ್ವೇಶನ್ ಅನ್ನ ನಾವು ಇಲ್ಲಿ ಬರ್ಕೋಬೇಕಾಗುತ್ತದೆ. ನಾನು ಇಲ್ಲಿ ಇಕ್ವೇಶನ್ ನಂಬರ್ 1 ನ ಬರ್ಕೋತಾ ಇದ್ದೀನಿ. ಟೇಕಿಂಗ್ ಇಕ್ವೇಶನ್ 1. ಈಗ ನಾನು ಇಕ್ವೇಶನ್ ನಂಬರ್ 1 ನ ಇಲ್ಲಿ ಬರ್ಕೋತಾ ಇದ್ದೀನಿ. 2x ಪ್ಲಸ್ 3y ಈಸ್ ಈಕ್ವಲ್ ಟು 13. ಈಗ ಈ ಇಕ್ವೇಶನ್ ಅನ್ನ ನಾನು ಸಿಂಪ್ಲಿಫೈ ಮಾಡಿ ಬರೆದುಕೊಳ್ಳುತ್ತೇನೆ. 2x ಈಸ್ ಈಕ್ವಲ್ ಟು 13 ಮೈನಸ್ 3y. ಈಗ 13 ಇದು ಪ್ಲಸ್ 3y ಇದೆಯಲ್ಲ, ಈ ಸೈಡ್ ಹೋದ್ರೆ ಮೈನಸ್ 3y ಆಗುತ್ತದೆ. x ಈಸ್ ಈಕ್ವಲ್ ಟು 13 ಮೈನಸ್ 3y ಡಿವೈಡೆಡ್ ಬೈ 2. ಈಗ ಈ 2 ಏನಿದೆಯಲ್ಲ ಮಲ್ಟಿಪ್ಲೈ ಅಲ್ಲಿದ್ರೆ ಈ ಸೈಡ್ ಬಂದ್ರೆ ಡಿವೈಡ್ ಅಲ್ಲಿ ಬರುತ್ತದೆ. ಇದನ್ನ ನಾನು ಇಕ್ವೇಶನ್ ನಂಬರ್ 3 ಎಂದು ಬರೆದುಕೊಳ್ಳುತ್ತೇನೆ. ಈಗ x ವ್ಯಾಲ್ಯೂ ಏನ್ ಬಂದಿದೆ, ಈಗ x ಅಂದ್ರೆ ಏನಿದೆ 13 ಮೈನಸ್ 3y ಡಿವೈಡೆಡ್ ಬೈ 2 ಇದೆ. ಈ ಇಕ್ವೇಶನ್ ಅನ್ನ ನಾನು ಇಕ್ವೇಶನ್ ನಂಬರ್ 2 ಏನಿದೆಯಲ್ಲ ಈ ವ್ಯಾಲ್ಯೂನ ಆ ಇಕ್ವೇಶನ್ ಅಲ್ಲಿ ಪುಟ್ ಮಾಡಿಕೊಳ್ಳುತ್ತೇನೆ. ಈಗ ನಾವು ಇಲ್ಲಿ ಬರೆದುಕೊಳ್ಳೋಣ. ಪುಟ್ x is equal to 13 minus 3y divided by 2 in equation 2. ಈಗ ಇಕ್ವೇಶನ್ 2 ನ ಇಲ್ಲಿ ಬರೆದುಕೊಳ್ಳೋಣ. 4x plus 5y y is equal to 23. ಈಗ x ವ್ಯಾಲ್ಯೂನ ಈ ಇಕ್ವೇಶನ್ ಅಲ್ಲಿ ಬರೆದುಕೊಳ್ಳೋಣ. 4 ಈಗ x ಪ್ಲೇಸ್ ಅಲ್ಲಿ ನಾನು ಈ ವ್ಯಾಲ್ಯೂನ ಬರ್ಕೋತಾ ಇದ್ದೀನಿ. 13 minus 3y divided by 2. ಈಗ ಪ್ಲಸ್ 5y ನ ಬರ್ಕೋಬೇಕು. is equal to 23. ಇಲ್ಲಿ ನಾವು ಮಲ್ಟಿಪ್ಲೈ ಮಾಡಿದ್ರೆ 26 ಮೈನಸ್ 6y ಪ್ಲಸ್ ಈಗ 2 1s ಮತ್ತೆ ಇದು 2 2s. ಈಗ 2 ಇಂದ ನಾವು 13 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 26 ಮತ್ತೆ 2 ಇಂದ 3 ನ ಮಲ್ಟಿಪ್ಲೈ ಮಾಡಿದ್ರೆ 6y ಬರುತ್ತದೆ. ಮತ್ತೆ ಇಲ್ಲಿ 5y is equal to 23. ಈಗ 26 minus y is equal to 23 minus y is equal to 23 minus 26. ಇದು ಪ್ಲಸ್ 26 ಈ ಸೈಡ್ ಬಂದು ಮೈನಸ್ 26. y is equal to minus 3. ಇದನ್ನ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಮೈನಸ್ 3 ಬರುತ್ತದೆ. ಯಾಕಂದ್ರೆ ಬಿಗ್ ನಂಬರ್ ಏನಿದೆಯಲ್ಲ ಅದ್ರ ಸೈನ್ ಮೈನಸ್ ಇದೆ. ಈಗ ಸ್ಮಾಲ್ ನಂಬರ್ ಅದರಲ್ಲಿ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಬಿಗ್ ನಂಬರ್ದು ಸೈನ್ ಇಲ್ಲಿ ಬರುತ್ತದೆ. ಈಗ ಈ ಮೈನಸ್ ಮತ್ತು ಈ ಮೈನಸ್ ಕ್ಯಾನ್ಸಲ್ ಆಗಿ y is equal to 3 ಬರುತ್ತದೆ. ಈಗ y ವ್ಯಾಲ್ಯೂ ಏನ್ ಬಂದಿದೆ ಅಂದ್ರೆ 3 ಬಂದಿದೆ. ಈಗ ನೆಕ್ಸ್ಟ್ ನಾವು ಈ y ವ್ಯಾಲ್ಯೂ ಏನಿದೆಯಲ್ಲ ಇನ್ನೊಂದು ಇಕ್ವೇಶನ್ ಅಲ್ಲಿ ಪುಟ್ ಮಾಡ್ಕೊಳ್ಳೋಣ. ಪುಟ್ y is equal to 3 ಇನ್ ಇಕ್ವೇಶನ್ ನಂಬರ್ 3 ನ 3 ಅಲ್ಲಿ ನಾನು y ವ್ಯಾಲ್ಯೂನ ಪುಟ್ ಮಾಡಿಕೊಳ್ಳುತ್ತೇನೆ. x is equal to 13 minus 3y divided by 2. ಇದು ಇಕ್ವೇಶನ್ ನಂಬರ್ 3. x is equal to 13 minus 3. ಈಗ y ಪ್ಲೇಸ್ ಅಲ್ಲಿ ನಾನು 3 ನ ಬರ್ಕೋತಾ ಇದ್ದೀನಿ. 3 divided by 2.
ಎಕ್ಸ್ ಇಸ್ ಈಕ್ವಲ್ ಟು 13 ಮೈನಸ್ 9, ಇದು 3 3 9, ಮಲ್ಟಿಪ್ಲೈ ಮಾಡಿದರೆ 9 ಬರ್ತದೆ ಡಿವೈಡೆಡ್ ಬೈ 2. ಎಕ್ಸ್ ಇಸ್ ಈಕ್ವಲ್ ಟು ಇದನ್ನು ಸಬ್ಸ್ಟ್ರಾಕ್ಷನ್ ಮಾಡಿದರೆ 4 ಬರ್ತದೆ ಡಿವೈಡೆಡ್ ಬೈ 2. ಈಗ 2 1 2 2 ಎಕ್ಸ್ ಇಸ್ ಈಕ್ವಲ್ ಟು 2 ಬರುತ್ತದೆ. ಈಗ ಸೊಲ್ಯೂಷನ್ ಏನು ಬಂತಂದ್ರೆ y ಇಸ್ ಈಕ್ವಲ್ ಟು 3 ಮತ್ತು ಎಕ್ಸ್ ಇಸ್ ಈಕ್ವಲ್ ಟು 2. ಇದನ್ನು ಇಲ್ಲಿ ಬರೆದುಕೊಳ್ಳೋಣ. ಸೊಲ್ಯೂಷನ್ ಎಕ್ಸ್ ಇಸ್ ಈಕ್ವಲ್ ಟು 2 ಆ್ಯಂಡ್ y ಇಸ್ ಈಕ್ವಲ್ ಟು 3. ಈಗ ನಾವು ಒಂದು ಇಕ್ವೇಷನ್ ಅಲ್ಲಿ ಇನ್ನೊಂದು ಇಕ್ವೇಷನ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂನ ಎಕ್ಸ್ ಮತ್ತು y ವ್ಯಾಲ್ಯೂನ ಫೈಂಡ್ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ 2 ಬಂದಿದೆ, y ವ್ಯಾಲ್ಯೂ 3 ಬಂದಿದೆ. ಈಗ ಫಿಫ್ತ್ ಪಾರ್ಟ್ ಇಕ್ವೇಷನ್ ಅನ್ನ ಸಾಲ್ವ್ ಮಾಡೋಣ. ಫಿಫ್ತ್ ಪಾರ್ಟ್ ಇಕ್ವೇಷನ್ ಈ ತರ ಕೊಟ್ಟಿದ್ದಾರೆ, √2x ಪ್ಲಸ್ √3y ಇಸ್ ಈಕ್ವಲ್ ಟು 0. ಇದು ಇಕ್ವೇಷನ್ ನಂಬರ್ 1. ಮತ್ತೆ √3x ಮೈನಸ್ √8y ಇಸ್ ಈಕ್ವಲ್ ಟು 0. ಇದು ಇಕ್ವೇಷನ್ ನಂಬರ್ 2. ಈಗ ನಾನು ಇಕ್ವೇಷನ್ ನಂಬರ್ 1 ನ ಇಲ್ಲಿ ಬರ್ಕೋತಾ ಇದ್ದೀನಿ. ಟೇಕಿಂಗ್ ಇಕ್ವೇಷನ್ 1. ಈಗ ಇಕ್ವೇಷನ್ ನಂಬರ್ 1 ನ ಇಲ್ಲಿ ಬರ್ಕೊಳ್ಳೋಣ. 2x ಪ್ಲಸ್ √2x √3y ಇಸ್ ಈಕ್ವಲ್ ಟು 0. ಇಲ್ಲಿ ನಾನು √2x ಇಸ್ ಈಕ್ವಲ್ ಟು ಇದು ಪ್ಲಸ್ 3y ಇದೆಯಲ್ಲ, ಈ ಸೈಡ್ ಬಂದ್ರೆ ಮೈನಸ್ 3y ಆಗುತ್ತದೆ, √3y ಆಗುತ್ತದೆ. ಈಗ x ಇಸ್ ಈಕ್ವಲ್ ಟು ಮೈನಸ್ √3 ಇಂಟು y ಡಿವೈಡೆಡ್ ಬೈ √2. ಇದು ಇಕ್ವೇಷನ್ ನಂಬರ್ 3. ಈಗ ನಾನು ಇಕ್ವೇಷನ್ ನಂಬರ್ 2 ನ 2 ಅಲ್ಲಿ ಈ ಎಕ್ಸ್ ವ್ಯಾಲ್ಯೂ ಏನು ಬಂದಿದೆಯಲ್ಲ ಮೈನಸ್ √3y ಡಿವೈಡೆಡ್ ಬೈ √2, ಇದನ್ನ ನಾನು ಇಕ್ವೇಷನ್ ನಂಬರ್ 2 ಅಲ್ಲಿ ಬರ್ಕೋತಾ ಇದ್ದೀನಿ. put x is equal to minus √3 divided by √2 into y in equation 2. ಈಗ ಇಕ್ವೇಷನ್ ನಂಬರ್ 2 ನ ಬರೆದುಕೊಳ್ಳೋಣ. ಇಕ್ವೇಷನ್ ನಂಬರ್ 2 ನ ಇಲ್ಲಿ ಬರೆದುಕೊಳ್ಳೋಣ. √3x ಮೈನಸ್ √8y ಇಸ್ ಈಕ್ವಲ್ ಟು 0. √3 ಈಗ ಎಕ್ಸ್ ಪ್ಲೇಸ್ ಅಲ್ಲಿ ನಾನು ಮೈನಸ್ √3 ಡಿವೈಡೆಡ್ ಬೈ √2 ಇಂಟು y ಇದೆಯಲ್ಲ ಅದನ್ನ ಬರ್ಕೋತಾ ಇದ್ದೀನಿ. divided by √2 into y bracket complete minus √8y is equal to 0. ಈಗ ನಾವು ಈ ರೂಟ್ ಕ್ಯಾನ್ಸಲ್ ಆಗಿ ಮೈನಸ್ 3y ಡಿವೈಡೆಡ್ ಬೈ √2 ಮೈನಸ್ 8y is equal to 0 ಬರುತ್ತದೆ. ಈಗ ನಾವು ಇದರದ್ದು LCM ಅನ್ನ ತಗೋಬೇಕಾಗುತ್ತದೆ. ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದ್ದೇ ಇರುತ್ತದೆ. ಈಗ ಇವು ಮೈನಸ್ 3y ಮತ್ತೆ ಈಗ √2 ಇದೆಯಲ್ಲ, √2 1 √2, ಇಲ್ಲಿ 1 ಬರಬೇಕು. ಮತ್ತೆ ಇಲ್ಲಿ √8y ಮತ್ತೆ √2 ಈಗ 1 ಇದೆ ಇಲ್ಲಿ, ನಾವು ಅದನ್ನ 1 ಇಂದ √2 ಡಿವೈಡ್ ಮಾಡಿದ್ರೆ √2ನೇ ಬರುತ್ತದೆ. ಇಲ್ಲಿ √2 ಡಿವೈಡೆಡ್ ಬೈ √2. ಈಗ ನೆಕ್ಸ್ಟ್ √3y ಮೈನಸ್ 16y is equal to 0 into √2. ನೆಕ್ಸ್ಟ್ √3y ಮೈನಸ್ 3y ಮತ್ತೆ ಇದು √16 ಏನಾಗುತ್ತೆ ಮೈನಸ್ 4, ಮೈನಸ್ √16 ಮೈನಸ್ 4y ಆಗುತ್ತದೆ. ಮೈನಸ್ 7y. ಈಗ ಮೈನಸ್ 3y ಮತ್ತು ಮೈನಸ್ 4y ಮೈನಸ್ 7y is equal to 0. y is equal to 0 ಡಿವೈಡೆಡ್ ಬೈ ಮೈನಸ್ 7. ಈ 7 ಇದೆಯಲ್ಲ ಮಲ್ಟಿಪ್ಲೈ ಇದೆ, ಈ ಸೈಡ್ ಬಂದ್ರೆ ಡಿವೈಡ್ ಅಲ್ಲಿ ಬರುತ್ತದೆ. y is equal to 0. ಈಗ y ವ್ಯಾಲ್ಯೂ ಏನು ಸಿಕ್ಕಿದೆ, y is equal to 0 ಬಂದಿದೆ. ಈಗ ನೆಕ್ಸ್ಟ್ ನಾವು ಈಗ ಇಕ್ವೇಷನ್ ನಂಬರ್ 3 ಅಲ್ಲಿ ನಾನು y ವ್ಯಾಲ್ಯೂನ ಪುಟ್ ಮಾಡ್ಕೋತಾ ಇದ್ದೀನಿ. put y is equal to 0 in equation 3. x is equal to ಈಗ ಇಕ್ವೇಷನ್ ನಂಬರ್ 3 ಏನಿದೆಯಲ್ಲ ಇದನ್ನ ಬರೆದುಕೊಳ್ಳೋಣ. ಮೈನಸ್ √3 ಡಿವೈಡೆಡ್ ಬೈ √2 ಇಂಟು y. x is equal to ಮೈನಸ್ √3. ಈಗ y ಪ್ಲೇಸ್ ಅಲ್ಲಿ ನಾನು 0ನ ಬರ್ಕೋತಾ ಇದ್ದೀನಿ. y is equal to 0. ಈಗ ನಮ್ಗೆ y ವ್ಯಾಲ್ಯೂ 0 ಬಂದಿದೆ. ಡಿವೈಡೆಡ್ ಬೈ √2. ಇಲ್ಲಿ ಈಗ √3 ಮೈನಸ್ √3 ಇದೆಯಲ್ಲ 0 ಇಂದ ಮಲ್ಟಿಪ್ಲೈ ಆದ್ರೆ ಕಂಪ್ಲೀಟ್ ಆಗಿ 0 ಆಗುತ್ತದೆ. 0 ಡಿವೈಡೆಡ್ ಬೈ √2 ಏನಾಗುತ್ತದೆ, ಅದು ಕೂಡ 0 ಆಗುತ್ತದೆ. x is equal to 0. ಈಗ x ವ್ಯಾಲ್ಯೂ ಕೂಡ ನಮಗೆ 0 ಬಂದಿದೆ. ಈಗ ಸೊಲ್ಯೂಷನ್ ಬರ್ಕೊಳ್ಳೋಣ. ಸೊಲ್ಯೂಷನ್ x is equal to 0 ಮತ್ತೆ y is equal to 0. ಈಗ x ವ್ಯಾಲ್ಯೂ ಕೂಡ 0 ಬಂದಿದೆ, y ವ್ಯಾಲ್ಯೂ ಕೂಡ 0 ಬಂದಿದೆ. ಈಗ ಫಿಫ್ತ್ ಪಾರ್ಟ್ ಇಕ್ವೇಷನ್ ಅನ್ನ ನಾವು ಒಂದು ಇಕ್ವೇಷನ್ ಅಲ್ಲಿ ಇನ್ನೊಂದು ಇಕ್ವೇಷನ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ x ಮತ್ತು y ವ್ಯಾಲ್ಯೂ ಫೈಂಡ್ ಮಾಡಿದ್ರೆ x is equal to 0 ಮತ್ತು y is equal to 0 ಬಂದಿದೆ. ಈಗ ಸಿಕ್ಸ್ ಪಾರ್ಟ್ ಏನಿದೆ ಅಂತ ನೋಡೋಣ. ಈಗ ಸಿಕ್ಸ್ ಪಾರ್ಟ್ ಅಲ್ಲಿ
3x ಡಿವೈಡೆಡ್ ಬೈ 2 ಮೈನಸ್ 5y ಡಿವೈಡೆಡ್ ಬೈ 3 ಇಸ್ ಈಕ್ವಲ್ ಟು ಮೈನಸ್ 2 ಇದೆ. ಈ ತರ ಬಂದಾಗ ನಾವು LCM ಅನ್ನ ತಗೋಬೇಕಾಗುತ್ತದೆ. 2 3 ಮತ್ತು 1 ಇದರ LCM ಏನಾಗುತ್ತದೆ ಅಂದ್ರೆ ಇಸ್ ಈಕ್ವಲ್ ಟು 6 ಆಗುತ್ತದೆ. ಈ ಇಕ್ವೇಶನ್ ಅನ್ನ ನಾನು 6 ಇಂದ ಮಲ್ಟಿಪ್ಲೈ ಮಾಡಿಕೊಳ್ಳುತ್ತೇನೆ. ಮತ್ತೆ ಈ ಇಕ್ವೇಶನ್ LCM ಅನ್ನ ನಾವು ತಗೋಬೇಕಾಗುತ್ತದೆ. 3 2 ಮತ್ತೆ 6 ಇದರ LCM ಏನಾಗುತ್ತದೆ ಅಂದ್ರೆ 6 ಬರುತ್ತದೆ. ಇದನ್ನು ಕೂಡ ನಾನು 6 ಇಂದ ಮಲ್ಟಿಪ್ಲೈ ಮಾಡಿಕೊಳ್ಳುತ್ತೇನೆ. ಈಗ ಈ ಇಕ್ವೇಶನ್ ಅನ್ನ 6 ಇಂದ ಮಲ್ಟಿಪ್ಲೈ ಮಾಡಿದ್ರೆ 9x, ಈಗ 2 1s ಮತ್ತೆ 2 3s 3 3s 9x, ಇಲ್ಲಿ 3 1s ಮತ್ತೆ ಇದು 3 2s. ಈಗ 2 ಇಂದ 5 ನ ಮಲ್ಟಿಪ್ಲೈ ಮಾಡಿದ್ರೆ 10y ಬರುತ್ತದೆ ಇಸ್ ಈಕ್ವಲ್ ಟು ಇಲ್ಲಿ -2 ಇದೆ ಅಲ್ಲ, 6 ಇಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತದೆ. ಇಲ್ಲಿ ಏನಿಲ್ಲ ಅಂದ್ರೆ 1 ಇರುತ್ತದೆ. ಈಗ 1 ಮತ್ತೆ 6 ಏನು ಚೇಂಜ್ ಆಗಲ್ಲ, ಅದಕ್ಕೆ ಇಲ್ಲಿ 6 ಇಂದ ನಾವು -2 ನ ಮಲ್ಟಿಪ್ಲೈ ಮಾಡಿದ್ರೆ -12 ಬರುತ್ತದೆ. ಈಗ ಹೇಗ್ ಬಂದಿದೆ ಅಂದ್ರೆ ಇಲ್ಲಿ 2 1s ಮತ್ತೆ 2 3s, ಈಗ 3 ಇಂದ ನಾವು 3 ಗೆ ಮಲ್ಟಿಪ್ಲೈ ಮಾಡಿದ್ರೆ 9x ಬಂದಿದೆ. ಮತ್ತೆ ಇಲ್ಲಿ 3 1s ಮತ್ತೆ 3 2s, ಈಗ 2 ಇಂದ ನಾವು 5 ನ ಮಲ್ಟಿಪ್ಲೈ ಮಾಡಿದ್ರೆ 10y ಬಂದಿದೆ. ಮತ್ತೆ ಇಲ್ಲಿ -2 ಇದೆ, 6 ಇಂದ ಮಲ್ಟಿಪ್ಲೈ ಮಾಡಬೇಕು, 6 ಇಂದ ಮಲ್ಟಿಪ್ಲೈ ಮಾಡಿದ್ರೆ -12 ಬರುತ್ತದೆ. ಈಗ ಇದು ಇಕ್ವೇಶನ್ ನಂಬರ್ 1. ಮತ್ತೆ ಇಕ್ವೇಶನ್ ನಂಬರ್ 2 ಕೂಡ ನಾವು ಈ ತರಾನೇ ಮಲ್ಟಿಪ್ಲೈ ಮಾಡಿ ಬರಿಬೇಕಾಗುತ್ತದೆ. ಈಗ 3 1s ಮತ್ತೆ 3 2s, ಈಗ ಇದನ್ನ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2x ಆಗುತ್ತದೆ. ಈಗ 2 1s ಮತ್ತೆ 2 3s, ಈಗ 3 ಇಂದ y ನ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ 3y ಆಗುತ್ತದೆ ಇಸ್ ಈಕ್ವಲ್ ಟು ಈಗ 6 1s 6 1s, ಈಗ ಇದು 30 ಬರುತ್ತದೆ. ಇದು ಇಕ್ವೇಶನ್ ನಂಬರ್ 2. ಈಗ ನಾನು ಇಕ್ವೇಶನ್ ನಂಬರ್ 1 ನ ತಗೋತಾ ಇದ್ದೀನಿ. ಇಲ್ಲಿ ಟೇಕಿಂಗ್ ಇಕ್ವೇಶನ್ 1, ಈಗ ಇಕ್ವೇಶನ್ ನಂಬರ್ 1 ನ ಇಲ್ಲಿ ಬರೆದುಕೊಳ್ಳೋಣ. y ಇಸ್ ಈಕ್ವಲ್ ಟು -12. ಈಗ ಈ ಇಕ್ವೇಶನ್ ಅನ್ನ ನಾನು ಸಿಂಪ್ಲಿಫೈ ಮಾಡಿ ಬರೆದುಕೊಳ್ಳುತ್ತೇನೆ. 9x ಇಸ್ ಈಕ್ವಲ್ ಟು -12, ಇದು -10 ಇದೆಯಲ್ಲ, ಈ ಸೈಡ್ ಹೋದ್ರೆ +10 ಆಗುತ್ತದೆ, +10y. ಈಗ x ಇಸ್ ಈಕ್ವಲ್ ಟು -12 ಪ್ಲಸ್ 10y ಡಿವೈಡೆಡ್ ಬೈ 9 ಆಗುತ್ತದೆ. ಇದು ಇಕ್ವೇಶನ್ ನಂಬರ್ 3. ಮತ್ತೆ x ಅಂದ್ರೆ ಏನ್ ಬಂದಿದೆ, ಇವಾಗ -12 ಪ್ಲಸ್ 10y ಡಿವೈಡೆಡ್ ಬೈ 9 ಬಂದಿದೆ. ಇದನ್ನೇ ನಾನು ಇಕ್ವೇಶನ್ ನಂಬರ್ 2 ಅಲ್ಲಿ ಪುಟ್ ಮಾಡ್ಕೋತಾ ಇದ್ದೀನಿ. put x is equal to -12 plus 10y divided by 9 in equation 2. ಈಗ equation number 2 ನ ಇಲ್ಲಿ ಬರೆದುಕೊಳ್ಳೋಣ. 2x plus 3y is equal to 13. ಈಗ x ವ್ಯಾಲ್ಯೂನ equation number 2 ಅಲ್ಲಿ ಬರೆದುಕೊಳ್ಳೋಣ. ಈಗ x ಪ್ಲೇಸ್ ಅಲ್ಲಿ ನಾನು ಈ ವ್ಯಾಲ್ಯೂನ ಬರ್ಕೋತಾ ಇದ್ದೀನಿ. 12 -12 plus 10y divided by 9 ಪ್ಲಸ್ 3y is equal to 13. ಈಗ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ -24 ಪ್ಲಸ್ 20y ಡಿವೈಡೆಡ್ ಬೈ 9 ಆಗುತ್ತದೆ, ಪ್ಲಸ್ 3y is equal to 13 ಬರುತ್ತದೆ. ಈಗ ಇದೇನು ಬಂದಿದೆಯಲ್ಲ, ಇದರದ್ದು ನಾವು LCM ಅನ್ನ ತೆಗೆದುಕೊಳ್ಳೋಣ. LCM ತೆಗೆದುಕೊಂಡ್ರೆ 24 ಪ್ಲಸ್ ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೇ ಇರುತ್ತದೆ, 20y. ಈಗ ಇದು 9 ಇದೆಯಲ್ಲ, 9 1s 9, ಅದಕ್ಕೆ ಇಲ್ಲಿ 1 ಬರುತ್ತದೆ ಡಿವೈಡೆಡ್ ಬೈ 9. ಈಗ ಇಲ್ಲಿ 1 ಇದೆ, ಈಗ 1 ಇಂದ 9 ನ ಮಲ್ಟಿಪ್ಲೈ ಮಾಡಿದ್ರೆ 9 ಬರುತ್ತದೆ, ಅದಕ್ಕೆ 3y ಇಂಟು 9 ಬರುತ್ತದೆ ಇಸ್ ಈಕ್ವಲ್ ಟು 13. ಈಗ -24 ಪ್ಲಸ್ 20y ಪ್ಲಸ್ 27 ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ -24 ಪ್ಲಸ್ 20y ಮೈನಸ್ ಇದು 3 ಇಂದ 9 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 27y ಬರುತ್ತದೆ ಡಿವೈಡೆಡ್ ಬೈ 9 ಇಸ್ ಈಕ್ವಲ್ ಟು 13. ಈಗ ಈ ಇಕ್ವೇಶನ್ ಅನ್ನ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಏನಿಲ್ಲ ಅಂದ್ರೆ 1 ಇದೇ ಇರುತ್ತದೆ. ಈ ಇಕ್ವೇಶನ್ ಅನ್ನ ಇದರಿಂದ ಮತ್ತೆ ಇದನ್ನ ಈಗ ಮಲ್ಟಿಪ್ಲೈ ಮಾಡಿದ್ರೆ -24 ಪ್ಲಸ್ ಈಗ ಇದು 47y ಆಗುತ್ತದೆ. 47y 20y ಪ್ಲಸ್ 20y ಮತ್ತು ಪ್ಲಸ್ 27y ಏನಾಗುತ್ತದೆ, ಪ್ಲಸ್ 47y ಆಗುತ್ತದೆ ಇಸ್ ಈಕ್ವಲ್ ಟು ಈಗ 9 ಇಂದ 30 ನ ಮಲ್ಟಿಪ್ಲೈ ಮಾಡಿದ್ರೆ 170 ಬರುತ್ತದೆ. 117 47y ಇಸ್ ಈಕ್ವಲ್ ಟು 117. ಈಗ -24 ಇದೆಲ್ಲ, ಈ ಸೈಡ್ ಹೋದ್ರೆ ಪ್ಲಸ್ 24 ಆಗುತ್ತದೆ, ಪ್ಲಸ್ 24. ಈಗ 47y ಇಸ್ ಈಕ್ವಲ್ ಟು 141 ಆಗುತ್ತದೆ.
ನೆಕ್ಸ್ಟ್ y ಇಸ್ ಈಕ್ವಲ್ ಟು 141 ಡಿವೈಡೆಡ್ ಬೈ 47. ಇದನ್ನು ಡಿವೈಡ್ ಮಾಡಿದರೆ y ಇಸ್ ಈಕ್ವಲ್ ಟು 3 ಬರುತ್ತದೆ. ಈಗ ನಮಗೆ y ವ್ಯಾಲ್ಯೂ ಏನು ಬಂದಿದೆ? 3 ಬಂದಿದೆ. ಈಗ ನೆಕ್ಸ್ಟ್ ನಾವು ಇಕ್ವೇಶನ್ ನಂಬರ್ 3ಯಲ್ಲಿ y ವ್ಯಾಲ್ಯೂನ ಪುಟ್ ಮಾಡ್ಕೊಳ್ಳೋಣ. put y is equal to 3 in equation 3. ಈಗ equation number 3 ನ ಇಲ್ಲಿ ಬರೆದುಕೊಳ್ಳೋಣ. -12 plus 10y divided by 9. x is equal to -12 plus 10 y ಪ್ಲೇಸ್ ಅಲ್ಲಿ ನಾವು 3 ನ ಬರ್ಕೋಬೇಕು. 3 divided by 9. ಈಗ x is equal to -12 plus ಇದು 10 ಅನ್ನ 3 ಇಂದ ಮಲ್ಟಿಪ್ಲೈ ಮಾಡಿದರೆ 30 ಬರುತ್ತದೆ divided by 9. x is equal to 18 divided by 9 ಆಗುತ್ತದೆ. ಇದನ್ನ ಸಬ್ಸ್ಟ್ರಾಕ್ಷನ್ ಮಾಡಿದರೆ 18 ಬರುತ್ತದೆ ಮತ್ತೆ divided by 9. 9 1 ಮತ್ತೆ 9 2 x is equal to 2. ಇದನ್ನ 9 ಇಂದ 18 ಅನ್ನ ಡಿವೈಡ್ ಮಾಡಿದರೆ 2 ಬರುತ್ತದೆ. ಸೊಲ್ಯೂಷನ್ ಈಗ y ಅಂದ್ರೆ 3 ಬಂದಿದೆ ಮತ್ತು x ಅಂದ್ರೆ 2 ಬಂದಿದೆ. ಈಗ ಸೊಲ್ಯೂಷನ್ ಅನ್ನ ಬರೆದುಕೊಳ್ಳೋಣ. ಸೊಲ್ಯೂಷನ್ x is equal to 2 ಮತ್ತೆ y is equal to 3. ಈಗ ನಾವು ಸಬ್ಸ್ಟಿಟ್ಯೂಟ್ ಮಾಡಿ x ಮತ್ತು y ವ್ಯಾಲ್ಯೂನ ಫೈಂಡ್ ಮಾಡಿದರೆ x is equal to 2 ಮತ್ತೆ y is equal to 3 ಬಂದಿದೆ. ಈಗ ಇದು ಇಕ್ವೇಶನ್ ನಂಬರ್ ಎಕ್ಸರ್ಸೈಸ್ 3.2 ಕ್ವೆಶ್ಚನ್ ನಂಬರ್ 1 ಕಂಪ್ಲೀಟ್ ಆಗುತ್ತದೆ. ಇಲ್ಲಿಗೆ ನಾವು ಈ ಇಕ್ವೇಶನ್ ನಂಬರ್ 1 ನ ಕಂಪ್ಲೀಟ್ ಮಾಡಿದ್ದೇವೆ. ನೆಕ್ಸ್ಟ್ ನಾವು 3.2 ಕ್ವೆಶ್ಚನ್ ನಂಬರ್ 2 ನ ಸಾಲ್ವ್ ಮಾಡೋಣ.